ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾಮಿಲ್ಟೇನಿಯನ್ ಸೈಕಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಹ್ಯಾಮಿಲ್ಟೇನಿಯನ್ ಸೈಕಲ್ ಅನ್ನ ನಾವು ಹ್ಯಾಮಿಲ್ಟೇನಿಯನ್ ಸರ್ಕ್ಯೂಟ್ ಪ್ರಾಬ್ಲಮ್ ಅಂತ ಕೂಡ ಕರಿಬಹುದು. ಸೊ ಇದು ಆಲ್ಮೋಸ್ಟ್ ಸಿಮಿಲರ್ ಟು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್. ಯಾಕೆ ಅಂತಂದ್ರೆ ಇದರಲ್ಲೂ ಕೂಡ ಒಂದು ಸೋರ್ಸ್ ವರ್ಟೆಕ್ಸ್ ಅಥವಾ ಸೋರ್ಸ್ ನೋಡ್ ಅಂತ ನಾವು ತಗೋಬೇಕು, ಮತ್ತೆ ಎಲ್ಲಾ ನೋಡ್ಗಳು ಅಥವಾ ವರ್ಟೆಕ್ಸ್ ಗಳಿಗೆ ನಾವು ಟ್ರಾವರ್ಸ್ ಅನ್ನ ಮಾಡಬೇಕು. ಬಟ್ ಜಸ್ಟ್ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಮಾಡಬೇಕು. ಬಟ್ ಇದಕ್ಕೂ ಮತ್ತೆ ಟ್ರಾವೆಲಿಂಗ್ ಸೇಲ್ಸ್ಮನ್ಗೂ ಏನ್ ಡಿಫರೆನ್ಸ್ ಅಂತಂದ್ರೆ, ನಮಗೆ ಪಾತ್ ಕಾಸ್ಟ್ ಗೊತ್ತಿರ್ತಿತ್ತು ಯಾವ್ದ್ರಲ್ಲಿ, ಟ್ರಾವೆಲಿಂಗ್ ಸೇಲ್ಸ್ಮನ್ ಅಲ್ಲಿ. ಬಟ್ ಇಲ್ಲೇನು ಪಾತ್ ಕಾಸ್ಟ್ ಅನ್ನ ಕೊಟ್ಟಿರಲ್ಲ. ಅಷ್ಟೇ ಸಿಂಪಲ್. ಏನು ಮಾಮೂಲಿ ಎಲ್ಲಿಂದ ಶುರು ಮಾಡಿರ್ತೀರಾ ಅಲ್ಲಿಗೆ ವಾಪಸ್ ಬರಬೇಕು. ಸೈಕಲ್ ರೀತಿನೇ ಇರಬೇಕು. ನೋಡಿ, ಸೈಕಲ್ ಅಂತ ಅಂದ್ರೇನು, ಎಲ್ಲಿ ಶುರು ಮಾಡಿರ್ತೀರಾ ಅದೇ ಪಾಯಿಂಟ್ಗೆ ಮತ್ತೆ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದಿಂದ ಶುರು ಮಾಡಿದ್ರೆ ಮತ್ತೆ ವಾಪಸ್ ಒಂದಿಗೆ ಬರಬೇಕು. ಅದರ ಜೊತೆ ಇನ್ನೊಂದು ಕಂಡೀಷನ್ ಏನು, ಒಂದು ವರ್ಟೆಕ್ಸ್ ಅನ್ನ ನಾವು ಕೇವಲ ಒಂದು ಸಲ ಮಾತ್ರ ನಾವು ಟ್ರಾವರ್ಸ್ ಮಾಡಬಹುದು, ಎಕ್ಸೆಪ್ಟ್ ದಿ ಸ್ಟಾರ್ಟಿಂಗ್ ಒನ್. ಯಾಕೆ, ಸ್ಟಾರ್ಟ್ ಮಾಡಿ ಮತ್ತೆ ವಾಪಸ್ ಬರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಮೊದಲನೇದು ಏನ್ ಸ್ಟಾರ್ಟ್ ಮಾಡ್ತಿರಲ್ಲ ಅದನ್ನ ಬಿಟ್ಟು ಇನ್ನು ಉಳಿದಿರೋದೆಲ್ಲದೂ ಕೂಡ ಕೇವಲ ಒಂದ್ಸಲಿ ಟ್ರಾವರ್ಸ್ ಆಗಬೇಕು. ಅದ್ರ ಜೊತೆ ಏನು, ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿಗೆ ವಾಪಸ್ ಬರಬೇಕು. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಸ್ಟೇಟ್ ಸ್ಪೇಸ್ ಟ್ರೀ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಈ ನೋಡ್ ಅಥವಾ ವರ್ಟೆಕ್ಸ್ ಅನ್ನ ನಾನು ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡೆ ಅಂತ ಅಂದ್ಕೊಳ್ಳಿ. ಸೋರ್ಸ್. ಸೊ ಒಂದೊಂದ್ಸಲಿ ಅವರೇ ಕೊಡ್ತಾರೆ, ಇಲ್ಲ ಅಂತಂದ್ರೆ ನೀವು ಕನ್ಸಿಡರ್ ಮಾಡಬೇಕು. ಈಗ ಒಂದು ಸೋರ್ಸ್ ನೋಡ್ ಆಗಿ ಕನ್ಸಿಡರ್ ಆಗಿದೆ, ಸರಿನಾ? ಇದೇನು ಡೈರೆಕ್ಟೆಡ್ ಕೊಟ್ಟಿರಲ್ಲ, ಡೈರೆಕ್ಟೆಡ್ ಎಡ್ಜಸ್ ಅನ್ನ ಕೊಟ್ಟಿರಲ್ಲ, ಅನ್ಡೈರೆಕ್ಟೆಡ್ ಎಡ್ಜಸ್. ನೋಡಿ, ಕೇವಲ ಲೈನ್ಗಳಿದಾವೆ, ಡೈರೆಕ್ಷನ್ ಆಫ್ ದಿ ಎಡ್ಜ್ ಇಸ್ ನಾಟ್ ದೇರ್. ಸೊ ಈ ರೀತಿನೇ ಗ್ರಾಫ್ ಅನ್ನ ಕೊಡ್ತಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಇವಾಗ ಒನ್ನಿಂದ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ ನೋಡಿ, ಅಂದ್ರೆ ಡೈರೆಕ್ಟ್ ಎಡ್ಜ್ ಇದೆ. ಒನ್ನಿಂದ ಟೂಗಿದೆ, ಒನ್ನಿಂದ ಫೋರ್ಗಿದೆ. ಸೊ ಒನ್ನಿಂದ ಟೂಗೆ, ನೆಕ್ಸ್ಟ್ ಒನ್ನಿಂದ ಫೋರ್ಗೆ, ಸರಿನಾ? ಒಂದೊಂದೇ ತಗೊಂತ ಹೋಗೋಣ. ಇವಾಗ ಟೂಗೆ, ಸೊ ಒನ್ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ನಾನು ಹೇಳಿದ್ದೀನಿ ಒಂದ್ಸಲಿ ಟ್ರಾವರ್ಸ್ ಆದ್ರೆ ಇನ್ನೊಂದ್ಸಲಿ ಟ್ರಾವರ್ಸ್ ಆಗಂಗಿಲ್ಲ. ಒನ್ ಆಗಿದೆ, ಟೂ ಆಗಿದೆ, ಒನ್ ಆಗಿದೆ, ಟೂ ಆಗಿದೆ. ಈಗ ಟೂದು ಡೈರೆಕ್ಟ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ ನೋಡಿ, ಒಂದಿದೆ ಬಟ್ ಆಲ್ರೆಡಿ ಆಗಿದೆ, ಮತ್ತೆ ತಗೊಳಂಗಿಲ್ಲ. ಟೂ ಇಂದ ಫೋರ್ಗೆ, ಟೂ ಇಂದ ತ್ರೀಗೆ, ಟೂ ಇಂದ ಫೈವ್ಗೆ, ಸರಿನಾ? ಸೊ ತ್ರೀಗೆ ಹೋಗ್ಬೋದು, ಫೋರ್ಗೆ ಹೋಗ್ಬೋದು, ಮತ್ತೆ ಫೈವ್ಗೆ ಹೋಗ್ಬೋದು, ಸರಿನಾ? ಈಗ ಇಲ್ಲಿಗೆ ಬನ್ನಿ. ಒನ್ ಆಗಿದೆ, ಟೂ ಆಗಿದೆ, ತ್ರೀ ಆಗಿದೆ. ಒನ್ ಆಗಿದೆ, ಟೂ ಆಗಿದೆ, ತ್ರೀ ಆಗಿದೆ. ತ್ರೀ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಟೂಗೆ ಹೋಗ್ಬೋದು, ಬಟ್ ಟೂ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ತ್ರೀ ಇಂದ ನಾನು ಫೋರ್ಗೆ ಹೋಗ್ಬೋದು, ತ್ರೀ ಇಂದ ಫೈವ್ಗೆ ಹೋಗ್ಬೋದು, ತ್ರೀ ಇಂದ ಫೋರ್ಗೆ ಹೋಗ್ಬೋದು, ತ್ರೀ ಇಂದ ಫೈವ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಸ್ಟ್ ಬನ್ನಿ. ಸೊ ಇವಾಗ ಫೋರ್ ಕೂಡ ಟ್ರಾವರ್ಸ್ ಆಯಿತು. ಫೋರ್ ಇಂದ ನಾನು ಫೈವ್ಗೆ ಹೋಗ್ಬೋದಾ, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು? ಇಲ್ಲಿ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಅಂದ್ರೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಅಂದ್ರೆ ಈ ಒಂದು ಸೀಕ್ವೆನ್ಸ್ ಅಲ್ಲಿ ನಾವು ಫುಲ್ ಕಂಪ್ಲೀಟ್ ಸೈಕಲ್ ಅನ್ನ ನಾವು ಮಾಡೋದಕ್ಕಾಗಲ್ಲ. ಅಂದ್ರೆ ಎಲ್ಲಿಂದ ಶುರು ಮಾಡಿರ್ತೀವಿ ಮತ್ತೆ ವಾಪಸ್ ಅಲ್ಲಿಗೆ ಬರಕ್ಕಾಗಲ್ಲ ಅಂತ ಅರ್ಥ. ಸೊ ದಿಸ್ ಈಸ್ ನಾಟ್ ದ ಪಾಸಿಬಲ್ ಆನ್ಸರ್. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡಬೇಕು. ತ್ರೀ ಇದೆ, ಸೊ ಈ ಕಡೆ ಕೂಡ ಒಂದು ಹೊರಟಿದೆ ಅಲ್ವಾ ಪಾತ್ಗಳು, ಅಂದ್ರೆ ಡಿಫರೆಂಟ್ ಸಿನಾರಿಯೋಗೋಸ್ಕರ. ಸೊ ಇದನ್ನ ನಾವು ಟ್ರಾವರ್ಸ್ ಮಾಡೋಣ. ಒನ್ ಆಗಿದೆ, ಟೂ ಆಗಿದೆ, ತ್ರೀ ಆಗಿದೆ. ಅಟ್ ಪ್ರೆಸೆಂಟ್ ನಾವು ಇವಾಗ ಎಲ್ಲಿದ್ದೀವಿ, ಫೈವ್ ಅಲ್ಲಿದ್ದೀವಿ. ಸೊ ಫೈವ್ ಇಂದ ಫೋರಿಗೆ ಹೋಗ್ಬೋದಾ, ಅನ್ಟ್ರಾವರ್ಸ್ ಎಲ್ಲಾ ನೋಡ್ಗಳನ್ನು ಕೂಡ ನೀವು ಟ್ರಾವರ್ಸ್ ಮಾಡಬೇಕು. ಫೋರ್ಗೆ ಹೋಗ್ಬೋದಾ, ಡೈರೆಕ್ಟ್ ಎಡ್ಜ್ ಇದೆಯಾ? ಸೊ ಇಲ್ಲ. ಸೊ ಇದು ಕೂಡ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತೀನಿ. ಟೂ. ಸೊ ಟೂದು ಇನ್ನೊಂದು ಸಿನಾರಿಯೋ ಇದೆ, ಏನು, ಫೋರ್. ಒನ್ ಆಗಿದೆ, ಟೂ ಆಗಿದೆ, ಫೋರ್ ಆಗಿದೆ. ಒನ್ ಆಗಿದೆ, ಟೂ ಆಗಿದೆ, ಫೋರ್ ಆಗಿದೆ. ಅಟ್ ಪ್ರೆಸೆಂಟ್ ಫೋರ್ ಅಲ್ಲಿ ಇದೀವಿ. ಫೋರ್ ಇಂದ ನಾನು ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು, ತ್ರೀಗೆ ಹೋಗ್ಬೋದು. ಸೊ ಇವಾಗ ತ್ರೀ ಕೂಡ ಟ್ರಾವರ್ಸ್ ಆಯ್ತು. ಅಟ್ ಪ್ರೆಸೆಂಟ್ ತ್ರೀ ಅಲ್ಲಿ ಇದೀವಿ. ತ್ರೀ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಟೂಗೆ ಹೋಗ್ಬೋದು, ಟೂ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಫೋರ್ಗೆ ಹೋಗ್ಬೋದು, ಫೋರ್ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಫೈವ್ಗೆ ಹೋಗ್ಬೋದು. ಸೊ ತ್ರೀ ಇಂದ ಫೈವ್ಗೆ. ನೆಕ್ಸ್ಟ್ ಫೈವ್ ಇಂದ ನಾನು ಏನ್ ಮಾಡಬೇಕು, ಎಲ್ಲಾ ನೋಡ್ಗಳು ಟ್ರಾವರ್ಸ್ ಆದ ತಕ್ಷಣ ನಾನು ವಾಪಸ್ಸು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಬರೋದಕ್ಕೆ ಟ್ರೈ ಮಾಡಬೇಕು. ಫೈವ್ ಇಂದ ಒಂದಿಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಇಲ್ಲ. ಸೊ ಏನಾಗುತ್ತೆ, ಇದು ಕೂಡ ಕ್ಯಾನ್ಸಲ್ ಔಟ್, ಸರಿನಾ? ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. ಟೂದು ಇನ್ನೊಂದು ಸಿನಾರಿ ಇದೆ, ಏನು, ಫೈವ್. ಒನ್, ಟೂ, ಫೈವ್ ಆಗಿದೆ. ಒನ್ ಆಗಿದೆ, ಟೂ ಆಗಿದೆ, ಫೈವ್ ಇದೆ. ಸೊ ಅಟ್ ಪ್ರೆಸೆಂಟ್ ಫೈವ್ ಅಲ್ಲಿ ಇದೀವಿ. ಫೈವ್ ಇಂದ ನಾವು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಅನ್ಟ್ರಾವರ್ಸ್ ದುಕ್ಕೆ ಹೋಗ್ಬೇಕು, ಅನ್ಟ್ರಾವರ್ಸ್ ಆಗಿರುವಂತದ್ದಕ್ಕೆ ಹೋಗ್ಬೇಕು. ಸೊ ಟೂ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ತ್ರೀ. ಸೊ ಫೈವ್ ಇಂದ ತ್ರೀಗೆ. ನೆಕ್ಸ್ಟ್ ಇವಾಗ ತ್ರೀ ಕೂಡ ಟ್ರಾವರ್ಸ್ ಆಗಿದೆ. ತ್ರೀ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಫೋರ್ಗೆ ಹೋಗ್ಬೋದು. ಸೊ ತ್ರೀ ಇಂದ ಫೋರ್ಗೆ, ಬಿಕಾಸ್ ಫೋರ್ ವಾಸ್ ದ ಒನ್ ವಿಚ್ ವಾಸ್ ಲೆಫ್ಟ್ ಅನ್ಟ್ರಾವರ್ಸ್. ಸೊ ಈಗ ಫೋರ್ ಕೂಡ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಎಲ್ಲ ಟ್ರಾವರ್ಸ್ ಆದ್ಮೇಲೆ ವಾಪಸ್ ಎಲ್ಲಿ ಶುರು ಮಾಡಿದ್ದೆ ಅದಕ್ಕೆ ಹೋಗ್ಬೇಕು. ಫೋರ್ ಇಂದ ಒನ್ನಿಗೆ ಡೈರೆಕ್ಟ್ ಎಡ್ಜ್ ಇದೆಯಾ? ಎಸ್. ಸೊ ಫೋರ್ ಇಂದ
1ಗೆ ಡೈರೆಕ್ಟ್ ಎಡ್ಜ್ ಇದೆ. ಸೊ ನಮಗೆ ಸೊಲ್ಯೂಷನ್ ಸಿಕ್ತು. ಸೊ ಸೊಲ್ಯೂಷನ್ 1 ಅಂತ ಕರೆಯೋಣ, ಸರಿನಾ? ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ, ಇನ್ನೂ ಏನಾರ ಸೊಲ್ಯೂಷನ್ ಇದೆಯಾ ಅಂತ. ಸೊ ಇದ್ರದ್ದು ಅಷ್ಟು ಕೂಡ ಮುಗೀತು. ನೆಕ್ಸ್ಟ್ ಬಲಗಡೆ 4ಗೆ ಹೋಗೋಣ ಇವಾಗ. ಸೊ 1 ಆಗಿದೆ, 4 ಆಗಿದೆ. ಸೊ 4ದು ಡೈರೆಕ್ಟ್ ಎಡ್ಜ್ ಕನೆಕ್ಷನ್ ಎಲ್ಲೆಲ್ಲಿಗಿದೆ? 1ಗಿದೆ, 2ಗಿದೆ, 3ಗಿದೆ. 1 ಆಲ್ರೆಡಿ ಟ್ರಾವರ್ಸ್ ಆಗಿರೋದ್ರಿಂದ 2ಗೆ ಹೋಗ್ಬೋದು ಅಥವಾ 3ಗೆ ಹೋಗ್ಬೋದು. ಸೊ 2 ಮತ್ತೆ 3. ಈಗ ಇದನ್ನ ತಗೋಣ. 1 4 2 ಆಗಿದೆ. 1 4 2 ಆಗಿದೆ. ಅಟ್ ಪ್ರೆಸೆಂಟ್ 2 ಅಲ್ಲಿ ಇದೀವಿ. 2 ಇಂದ ನಾವು ಯಾವ ಯಾವ ಅನ್ಟ್ರಾವರ್ಸ್ಡ್ ವರ್ಟೆಕ್ಸ್ ಅಥವಾ ನೋಡ್ಕೋಬಹುದು? 2 ಇಂದ 3ಗೆ, 2 ಇಂದ 5ಗೆ. ಸೊ 2 ಇಂದ 3ಗೆ, 2 ಇಂದ 5ಗೆ. ಸೊ ಈಗ 1 4 2 3 ಆಗಿದೆ. 1 4 2 3 ಆಗಿದೆ. 3 ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಇನ್ನು ಅನ್ಟ್ರಾವರ್ಸ್ಡ್ ಆಗಿರೋದು ಒಂದೇ ಒಂದು ಉಳಿದಿರೋದು, ಯಾವುದು? 5. ಸೊ 3 ಇಂದ 5ಗೆ ಹೋಗ್ತೀನಿ. ಈಗ ನಾನು 5 ಇಂದ ಡೈರೆಕ್ಟ್ ಆಗಿ 1ಗೆ ಹೋಗ್ಬೇಕು. ಯಾಕೆ? ಎಲ್ಲ ನೋಡ್ಗಳು ಟ್ರಾವರ್ಸ್ ಆಗಿದೆ ಅಂತಂದ್ರೆ ವಾಪಸ್ ಎಲ್ಲಿ ಶುರು ಮಾಡಿದ್ದೆ ಅಲ್ಲಿಗೆ ಹೋಗ್ಬೇಕು. ಹೋಗೋದಕ್ಕೆ ಡೈರೆಕ್ಟ್ ಎಡ್ಜ್ ಇದೆಯಾ? ಸೊ ಇಲ್ಲ. ಸೊ ಇದು ಕೂಡ ಕ್ಯಾನ್ಸಲ್ ಔಟ್ ಆಯ್ತು. ನೆಕ್ಸ್ಟ್ ಬ್ಯಾಕ್ ಟ್ರ್ಯಾಕ್ ಮಾಡಿ ಬರ್ತೀನಿ. 2ದು ಇನ್ನೊಂದು ಸಿನಾರಿ ಇದೆ. 5 1 4 2 5 ಆಗಿದೆ. 1 4 2 5 ಆಗಿದೆ. ಸೊ 5 ಇಂದ ನಾನು ಎಲ್ಲಿಗೆ ಬರ್ಬೋದು? 3ಗೆ ಬರ್ಬೋದು. ಯಾಕಂತಂದ್ರೆ ಅದೊಂದೇ ಒಂದು ಅನ್ಟ್ರಾವರ್ಸ್ಡ್ ಇರೋದು, ಮತ್ತೆ ಡೈರೆಕ್ಟ್ ಎಡ್ಜ್ ಇದೆ 5 ಇಂದ. 3 ಇಂದ ನಾನು ಇವಾಗ 1ಗೆ ಹೋಗ್ಬೇಕು. ಯಾಕೆ? ಎಲ್ಲ ನೋಡ್ಗಳು ಕೂಡ ಟ್ರಾವರ್ಸ್ ಆಗಿದೆ. ಡೈರೆಕ್ಟ್ ಎಡ್ಜ್ ಇದೆಯಾ? ಸೊ ಇಲ್ಲ. ಸೊ ಇದು ಕೂಡ ಕ್ಯಾನ್ಸಲ್ ಔಟ್. ನೆಕ್ಸ್ಟ್ ಮತ್ತೆ ಬ್ಯಾಕ್ ಟ್ರ್ಯಾಕ್ ಮಾಡ್ತಾ ಬರ್ತೀನಿ. 4ದು ಇನ್ನೊಂದು ಸಿನಾರಿ ಇದೆ. 3 1 4 3. ಸೊ 1 4 ಮತ್ತೆ 3 ಆಗಿದೆ. ಅಟ್ ಪ್ರೆಸೆಂಟ್ 3 ಅಲ್ಲಿ ಇದೀವಲ್ವಾ? 3 ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? 2ಗೆ ಹೋಗ್ಬೋದು, 5ಗೆ ಹೋಗ್ಬೋದು. ಅನ್ಟ್ರಾವರ್ಸ್ಡ್ ಮಾತ್ರ ನೀವು ಹೋಗ್ಬೋದು. ಸೊ 2 ಮತ್ತೆ 5 ಅಲ್ವಾ? ಅವೆರಡನ್ನು ಕೂಡ ಬರ್ಕೊಳ್ಳಿ. 2 ಮತ್ತೆ 5. ಈಗ 1 4 3 2. 1 ಆಗಿದೆ, 4 ಆಗಿದೆ, 3 ಆಗಿದೆ, 2 ಆಗಿದೆ. 2 ಇಂದ ನಾನು ಎಲ್ಲಿಗೆ ಹೋಗ್ಬೋದು? ಅನ್ಟ್ರಾವರ್ಸ್ಡ್ ಇನ್ನು ಒಂದೇ ಒಂದು ಉಳಿದಿರೋದು 5. ಸೊ 5ಗೆ ಹೋಗ್ತೀನಿ 2 ಇಂದ. ಸೊ ಇವಾಗ 5 ಹೋದೆ. 5 ಇಂದ ನನಗೆ 1ಗೆ ಡೈರೆಕ್ಟ್ ಎಡ್ಜ್ ಬೇಕು. ಏನಾದ್ರೂ ಕೂಡ ನಾನು ಫುಲ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಎಡ್ಜ್ ಇಲ್ಲ. ಸೊ ಇದು ಕೂಡ ಕ್ಯಾನ್ಸಲ್ ಔಟ್ ಆಯ್ತು. ನೆಕ್ಸ್ಟ್ 1 4 3 5 ಆಗಿದೆ. 1 4 3 5 ಆಗಿದೆ. ಸೊ 5 ಆಗಿದೆ. ನೆಕ್ಸ್ಟ್ ಅನ್ಟ್ರಾವರ್ಸ್ ಆಗಿರುವಂತದ್ದೇನು? ಕೇವಲ 2 ಮಾತ್ರ ಉಳ್ಕೊಂಡಿರೋದು. ಸೊ 2ಗೆ ಹೋಗ್ತೀನಿ ಇವಾಗ. ಅಟ್ ಪ್ರೆಸೆಂಟ್ ಇವಾಗ ನಾವು 2 ಅಲ್ಲಿ ಇದೀವಿ. ಎಲ್ಲಾ ನೋಡ್ಗಳು ಕಂಪ್ಲೀಟ್ ಆದ್ಮೇಲೆ ನಾನು ವಾಪಸ್ ಎಲ್ಲಿ ಶುರು ಮಾಡಿದ್ದೆ ಅಲ್ಲಿಗೆ ಹೋಗ್ಬೇಕು. 2 ಇಂದ 1ಗೆ ನೋಡಿ, 2 ಇಂದ 1ಗೆ ಎಡ್ಜ್ ಇದೆಯಾ? ಎಸ್. ಸೊ ಇದೆ. ಸೊ 2 ಇಂದ 1ಗೆ ಹೋಗ್ತೀನಿ. ಈಗ ಇದು ಸೊಲ್ಯೂಷನ್ ನಂಬರ್ 2. ಸೊ ಈ ಒಂದು ಸಿನಾರಿಯೋಲ್ಲಿ ನಮಗೆ 2 ಸೊಲ್ಯೂಷನ್ ಸಿಕ್ತು. ಐದರ್ ನಾನು ಈ ಒಂದು ಪಾತನ್ನ ಯೂಸ್ ಮಾಡ್ಬೋದು ಅಥವಾ ಈ ಒಂದು ಪಾತ್. ಸೊ ಅವೆರಡನ್ನೂ ಕೂಡ ಸ್ಪೆಸಿಫೈ ಮಾಡ್ರಿ ಅಷ್ಟೇ. 1 ಇಂದ 2ಗೆ, 2 ಇಂದ 5ಗೆ, 5 ಇಂದ 3, 3 ಇಂದ 4, 4 ಇಂದ ಮತ್ತೆ 1. ಸೊ ಹ್ಯಾಮಿಲ್ಟೇನಿಯನ್ ಸೈಕಲ್ ಆಯ್ತು. ಎಲ್ಲಿ ಶುರು ಮಾಡಿದ್ದು ಮತ್ತೆ ಅಲ್ಲಿಗೆ ಬಂದು ಮತ್ತೆ ಉಳಿದಿರುವಂತಹ ಎಲ್ಲಾ ನೋಡ್ಗಳನ್ನು ಕೂಡ ಕೇವಲ ಒಂದ್ಸಲಿ ಮಾತ್ರ ಟ್ರಾವರ್ಸ್ ಮಾಡಿದ್ವಿ. ಸೊ ಇನ್ನೊಂದು ಸೊಲ್ಯೂಷನ್ ಏನು? ಔಟ್ಪುಟ್ ಅಂತ ಬರೀರಿ ಇಲ್ಲಿ. ಸೊ ಇನ್ನೊಂದು ಸೊಲ್ಯೂಷನ್ ಏನಿದೆ? 1 4 3 5 2 ಮತ್ತೆ 1. ಸೊ ಇಷ್ಟೇ ಸಿಂಪಲ್. ಸೊ ಈ ರೀತಿ ನೀವು ಆನ್ಸರ್ ಅನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇದೇ ರೀತಿ ಇನ್ನೂ ಟಫ್ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿರ್ತೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.